ನಮಸ್ತೆ. ಶ್ರೀ ರಾಘವೇಂದ್ರ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಹೊಸ ರೀತಿಯ ರೀಡಿಂಗನ್ನು ಮಾಡೋಣ. ಈ ರೀಡಿಂಗಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ನೀವು ಮರೆಯಲು ಪ್ರಯತ್ನಿಸಿದರೂ ಕೂಡ ನಿಮ್ಮ ನೆನಪಿನಲ್ಲಿ ಬರುವಂತಹ ವ್ಯಕ್ತಿಯ ಬಗ್ಗೆ ಒಂದು ರೀಡಿಂಗನ್ನು ನೋಡೋಣ. ಈ ರೀಡಿಂಗಲ್ಲಿ ಅವರ ಕರೆಂಟ್ ಎನರ್ಜಿ, ಹಿಡನ್ ಫೀಲಿಂಗ್ಸ್, ಬ್ಲಾಕೇಜಸ್ ಏನಿದೆ, ಏನು ನಿಮಗೆ ವಾಪಸ್ ಬರ್ತಾ ಇದೆ ನೆಕ್ಸ್ಟ್ ಮೂಮೆಂಟಲ್ಲಿ, ಹಾಗೆ ಅಡ್ವೈಸ್ ಕಾರ್ಡ್ ಏನು, ನಿಮ್ಮ ಟೋಟಲ್ ಆಗಿ ನಿಮ್ಮ ಈ ಫೀಲಿಂಗ್ಸಲ್ಲಿರುವಂತಹ ಔಟ್ಕಮ್ ಏನು, ಎಲ್ಲವನ್ನು ಡೀಟೇಲ್ ಆಗಿ ನೋಡೋಣ. ಓಕೆನಾ? ಎಸ್, ಇಲ್ಲಿ 2 ಫೈಲ್ಗಳನ್ನು ಇಟ್ಟಿದ್ದೇನೆ. ನಿಮಗೆ ಯಾವುದು ರೆಸೊನೇಟ್ ಅಂತ ಅನಿಸ್ತಾ ಇದೆಯೋ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸ್ತಾ ಇದೆಯೋ, ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗಿ ಕಾಣ್ತಾ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈಗ ಫಸ್ಟ್ ಫೈಲನ್ನು ನೋಡೋಣ. ಈ ಗಿಟಾರ್ ಸೆಲೆಕ್ಟ್ ಮಾಡಿದವರಿಗೆ ಫಸ್ಟ್ ಆಫ್ ಆಲ್ ಅವರ ಕರೆಂಟ್ ಎನರ್ಜಿ ಹೇಗಿದೆ ಅಂತ ನೋಡೋಣ. ಅವರ ಕರೆಂಟ್ ಎನರ್ಜಿಯನ್ನು ನೋಡಿದಾಗ ಇಲ್ಲಿ ಮೈನರ್ ಆರ್ಕೆನ ಬಂದಿದೆ, 5 ಆಫ್ ಸೋರ್ಡ್ಸ್ ಮತ್ತು 6 ಆಫ್ ವಾಂಡ್ಸ್. ಎಸ್, ನಿಮ್ಮಿಬ್ಬರ ನಡುವೆ ಏನೋ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು ಅಥವಾ ಕ್ಲ್ಯಾಶಸ್ ಆಗಿರಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಇದು ಒಂದು ರೀತಿಯ ನೋ ಕಾಂಟ್ಯಾಕ್ಟನ್ನು ಕೂಡ ಇದು ತೋರಿಸ್ತಾ ಇದೆ. ಅವ್ರೇನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅವರ ಎನರ್ಜಿ ಚೆಕ್ ಮಾಡಿದಾಗ ಎಸ್, ಅವರು ಸಂಪೂರ್ಣವಾಗಿ ಇಗೋಯಿಸ್ಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ, ಈ ಜಗಳದಲ್ಲಿ ನನ್ನ ತಪ್ಪಲ್ಲ, ನಾನೇ ಗೆದ್ದಿದ್ದು ಅನ್ನುವಂತಹ ಒಂದು ಥಾಟ್ಸ್ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಸಂಪೂರ್ಣವಾಗಿ ಅವರನ್ನು ಸ್ವಲ್ಪ ಇಗೋಯಿಸ್ಟಿಕ್ ಆಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಜಗಳಕ್ಕೆ ಮೂಲ ಕಾರಣ ನೀನೇ ಅನ್ನುವ ರೀತಿಯಲ್ಲಿ ಅವರು ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ. ಇದು ಅವರ ಪ್ರಸ್ತುತವಾದಂಥ ಕರೆಂಟ್ ಎನರ್ಜಿ. ಓಕೆನಾ? ನೆಕ್ಸ್ಟ್, ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ಕೇಳುವ ಅವ್ರ ಹತ್ರ. ಅವರ ಹಿಡನ್ ಫೀಲಿಂಗ್ಸನ್ನು ತೆಗೆದು ನೋಡಿದಾಗ, ಹಿಡನ್ ಫೀಲಿಂಗ್ಸಲ್ಲಿ 6 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್, 7 ಆಫ್ ವಾಂಡ್ಸ್. ಓಕೆ, ನೋಡಿ ಇಲ್ಲಿ 3 ಕಾರ್ಡ್ ಬಂದಿದೆ. ಅವರ ಹಿಡನ್ ಫೀಲಿಂಗ್ಸನ್ನು ತೆಗೆದು ನೋಡಿದಾಗ ಅವ್ರಿಗೆ ಅನಿಸ್ತಾ ಇದೆ, ಒಬ್ಬರೇ ಅಲೋನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ, ನನಗೆ ಯಾರೂ ಬೇಕಿಲ್ಲ ಅನ್ನುವಂತಹ ಒಂದು ಥಾಟ್ಸ್ ಅವರ ಮನಸ್ಸಲ್ಲಿ ಓಡ್ತಾ ಇದೆ. ಇದು ನನ್ನ ತಪ್ಪಲ್ಲ, ಈ ಜಗಳಕ್ಕೆ ನಾನು ಕಾರಣ ಅಲ್ಲ ಅನ್ನುವಂತಹ ಒಂದು ಥಾಟ್ಸ್ ಅವರ ಮನಸ್ಸಲ್ಲಿ ಬರ್ತಾ ಇದೆ. ಮತ್ತು ಕೆಲವ್ರಿಗೆ ಏನಾಗಿದೆ ಅಂದರೆ, ಈ ಜಗಳದಿಂದ, ಈ ಕ್ಲಾಶಸ್ಸಿಂದ ಸ್ವಲ್ಪ ಸ್ಟ್ರೆಸ್ ಆಗಿದೆ, ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ? ಅವ್ರಿಗೆ ಅನಿಸ್ತಾ ಇದೆ, ಪ್ರೀತಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಬೇಕು. ಇಷ್ಟಪಡೋದು ಅಂತ ಹೇಳಿದರೆ ಕೇವಲ ಒಬ್ಬರು ಕೊಟ್ಟು ಒಬ್ಬರು ತಗೊಳ್ಳುವಂತಹದ್ದಲ್ಲ, ಇಬ್ಬರೂ ಕೂಡ ಕೊಡಬೇಕು, ಇಬ್ಬರು ಕೂಡ ತಗೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಫೀಲನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಅವರ ಇಂಟೆನ್ಷನ್ ಕೂಡ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಅವರ ಬ್ಲಾಕೇಜಸ್ ಏನು ಅಂತ ಕೇಳಿದಾಗ, ಎಸ್, ಅವರ ಬ್ಲಾಕೇಜಸ್ಗೆ ಏನು ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಕಾರ್ಡ್ ಮತ್ತು ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಓಕೆ, ಏನು ಹೇಳ್ತಾ ಇದೆ ಬ್ಲಾಕೇಜಸ್ ಎಲ್ಲಿ ಅಂತ ಹೇಳಿದಾಗ, ಎಸ್, ಅವರೊಂದು ಸ್ವಲ್ಪ ಈಗೋಯಿಸ್ಟಿಕ್ ಆಗಿರೋದ್ರಿಂದ ಅವ್ರು ಏನು ಆಲೋಚನೆ ಮಾಡ್ತಾರೆ ಅಂದರೆ, ಜಸ್ಟಿಸ್ ನನ್ನ ಪ್ರಕಾರನೇ ನಡಿಬೇಕು. ಯಾಕೆ ಅಂತ ಹೇಳಿದರೆ, ಇದು ನನ್ನ ತಪ್ಪಲ್ಲ, ನಿನ್ನ ಯಾವುದೋ ಒಂದು ಥಾಟ್ಸ್ ಅಥವಾ ನೀವು ಮಾತಾಡಿರ್ಬೋದು, ಯಾವುದೋ ಒಂದು ವಿಚಾರ, ನಿಮ್ಮ ಥಾಟ್ಸ್ ಅಥವಾ ನಿಮ್ಮ ಮಾತು ಅವರಿಗೆ ಹರ್ಟ್ ಆಗಿದೆ. ಆದ್ದರಿಂದಾಗಿ ಈ ವಿಚಾರದಲ್ಲಿ ನೀನಾಗಿಯೇ ಮುಂದುವರೆದು ಮಾತಾಡಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ವಿಚಾರದಲ್ಲಿ ಅವರಿಗೆ ಜಡ್ಜ್ಮೆಂಟ್ ಬೇಕಾಗಿದೆ. ಅಂದರೆ ಅವರೇನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ನನಗೆ ನ್ಯಾಯ ಬೇಕು, ನೀನಾಗಿ ವಾಪಸ್ ಬಾ ಅನ್ನುವಂತಹ ಧೋರಣೆಯಲ್ಲಿ ಅವರಿದ್ದಾರೆ. ಓಕೆನಾ? ಎಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ 9 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. 9 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂದರೆ, ಸ್ವಲ್ಪ ಇಗೋಯಿಸ್ಟಿಕ್ ಪರ್ಸನ್. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಅವರನ್ನೇ ಸೆಲ್ಫ್ ಕೇರ್ ಮಾಡುವಂತಹ ವ್ಯಕ್ತಿತ್ವದವರಾಗಿರೋದ್ರಿಂದ ಅವರ ಮೂಮೆಂಟ್ ಸ್ವಲ್ಪ ಸ್ಟಕ್ ಆಗಿದೆ. ಸ್ವಲ್ಪ ನಿಧಾನಕ್ಕೆ ಅವರು ಈ ವಿಚಾರದಿಂದ ಹೊರಗಡೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಈ ಕಾರ್ಡ್ ಸಂಪೂರ್ಣವಾಗಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಟ್ ಡು ಯು ಡೋಂಟ್ ಸಿ ಕಮಿಂಗ್, ಏನು ಮುಂದೆ ನಿಮಗೆ ಬರ್ತಾ ಇದೆ, ನಿಮಗೆ ಗೊತ್ತಿಲ್ಲದೆ ಏನಾಗಬಹುದು ಈ ಪ್ರೀತಿ ವಿಚಾರದಲ್ಲಿ ಅಂತ ಕೇಳಿದಾಗ, ದ ಸ್ಟಾರ್ ಕಾರ್ಡ್ ಬಂದಿದೆ. ಹಾಗೆ ಅದರ ಜೊತೆಗೆ 6 ಆಫ್ ಕಪ್ಸ್ ಬಂದಿದೆ. ಎಸ್, ದ ಸ್ಟಾರ್ ಕಾರ್ಡ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ದಯವಿಟ್ಟು ಸ್ವಲ್ಪ ನಿಧಾನ ವಹಿಸಿ, ಜೀವನದಲ್ಲಿ ಸ್ವಲ್ಪ ನಿಧಾನ ವಹಿಸಿ. ಓಕೆನಾ? ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇಬ್ಬರೂ ಕೂಡ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇಬ್ಬರೂ ಕೊಡುವವರೇ ಆಗಿ
ಬರೀ ತಗೊಳ್ಳುವರೆ ಆದರೆ ಯಾವಾಗಲೂ ಈ ಜಗಳಗಳು ನಡೀತಾ ಹೋಗುತ್ತೆ ಅನ್ನುವಂತಹದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ, ನೀವು ಯಾವಾಗ ಬರೀ ತೆಗೆದುಕೊಳ್ಳುವಂಥವ್ರಾಗ್ತಿರೋ ಅಥವಾ ಅವ್ರು ಯಾವಾಗ ಬರೀ ತೆಗೆದುಕೊಳ್ಳುವಂಥವ್ರಾಗ್ತಾರೋ ಆಗ ಅಲ್ಲಿ ಸ್ವಾರ್ಥ ಬರುತ್ತೆ, ಪ್ರೀತಿಯಲ್ಲಿ ಜಗಳ ಸಹಜವಾಗಿ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ದ ಸ್ಟಾರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ನಿಮ್ಮಿಬ್ಬರ ನಡುವೆ ಇರುವಂತಹ ಸಣ್ಣ ಕ್ಲಾಶಸ್ ಮುಂದೆ ದೊಡ್ಡದಾಗಲಿಕ್ಕೆ ಬಿಡಬೇಡಿ. ಓಕೆನಾ, ಇಬ್ಬರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇದು ಎರಡೂ ಕಡೆಯ ಒಂದು ಸಮಾನವಾದಂತಹ ಒಂದು ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಯಾಕೆಂದರೆ ಇದಕ್ಕೆ ಇಬ್ಬರು ಕಾರಣ ಅಂತ ನೋಡಿ, ಇಲ್ಲಿಯೂ ಪಾಟ್ ಇದೆ, ಇಲ್ಲಿಯೂ ಪಾಟ್ ಇದೆ, ಇಲ್ಲಿಯೂ ನೀರು ಚೆಲ್ತಾ ಇದೆ, ಇಲ್ಲೂ ನೀರು ಚೆಲ್ತಾ ಇದೆ. ಇಬ್ಬರು ಕೂಡ ಈ ಜಗಳಕ್ಕೆ, ಈ ಕ್ಲಾಶ್ಗೆ, ಈ ರೀತಿಯ ಆಫ್ ಮೋಡ್ಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದೆ. ಓಕೆನಾ, ಇದು ಅಡ್ವೈಸ್ ಕಾರ್ಡಲ್ಲಿ ಬಂದಿರುವಂತಹದ್ದು. ನೆಕ್ಸ್ಟ್, ನಿಮ್ಮ ಪ್ರೀತಿಯ ಔಟ್ಕಮ್ಸ್ ಏನು ಅಂತ ಕೇಳಿದಾಗ 3 ಕಾರ್ಡ್ ಬಂದಿದೆ. 10 ಆಫ್ ವಾಂಡ್ಸ್, ಮೆಜಿಷಿಯನ್ ಕಾರ್ಡ್, ಹಾಗೆ ಏಸ್ ಆಫ್ ಕಪ್ಸ್. ಎಸ್, 10 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅಂದರೆ, ಎಸ್, ನಿಮ್ಮ ಔಟ್ಕಮ್ಮಲ್ಲಿ ನಿಮಗೆ ಈ ಜಗಳ, ಈ ಕ್ಲಾಶಸ್, ಈಗೋಯಿಂದ ಆಗಿರುವಂತಹ ನಿಮ್ಮ ಫೀಲಿಂಗ್ಸಲ್ಲಿ ಬಂದಿರುವಂತಹ ಈ ಆಫ್ ಮೋಡಿಂದ ಏನಾಗಿದೆ ಅಂತ ಹೇಳಿದ್ರೆ ಸ್ಟ್ರೆಸ್ ಆಗ್ತಾ ಇದೆ, ನೀವು ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಾ, ನಿಮ್ಮ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ, ಚಿಂತೆಗೆ ಕಾರಣ ಮಾಡಿದೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ನೀವು ಒಬ್ಬ ಸೆಲ್ಫ್ ಮ್ಯಾನಿಫೆಸ್ಟ್ ಪರ್ಸನ್. ನೀವು ಮನಸ್ಸು ಮಾಡಿದ್ರೆ ಈ ಒಂದು ವಿಚಾರದಿಂದ ಹೊರಗಡೆ ಬರಲಿಕ್ಕೆ ಸಂಪೂರ್ಣವಾಗಿ ಸಾಧ್ಯ. ಕೂತು ಮಾತಾಡುವಂತಹದ್ದು ಅಥವಾ ಈ ವಿಚಾರದಲ್ಲಿ ಇಬ್ಬರೂ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು ಮಾಡಿದರೆ ಖಂಡಿತವಾಗಿಯೂ ಏಸ್ ಆಫ್ ಕಪ್ಸ್ ನಿಮ್ಮ ಜೀವನದಲ್ಲಿ ಇದು ಪ್ರೋಗ್ರೆಸ್ಗೆ ಹೋಗುತ್ತೆ, ಮುಂದುವರಿಯುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನಿಮ್ಮ ಇಂಟೆನ್ಷನ್ನ ಸರಿಯಾಗಿ ಡಿಸೈಡ್ ಮಾಡಿದರೆ ಮಾತ್ರ ಔಟ್ಕಮ್ಮಲ್ಲಿ ನೀವು ನೋಡಿ ನಿಮ್ಮ ಜೀವನದಲ್ಲಿ ಇದು ಅದೃಷ್ಟವಾಗಿ ಬದಲಾವಣೆ ಹೊಂದುತ್ತೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಇದು ಮೈನರ್ ಆರ್ಕೇನ ಆದರೂ ಕೂಡ ಇಲ್ಲಿ ಮೇಜರ್ ಆರ್ಕೇನ ಮೇಯ್ನಾಗಿ ಬ್ಲಾಕೇಜಸಲ್ಲಿ ಬಂದಿರೋದ್ರಿಂದ ಕೆಲವರಿಗೆ ಇದು ಕಂಪ್ಲೀಟಾಗಿ ಕಟ್ಟಾಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸಾರಿ ಟು ಸೇ ದಿಸ್. ನೆಕ್ಸ್ಟ್, ನಿಮಗೆ ಇದೇ ವಿಚಾರದಲ್ಲಿ ನ್ಯೂ ಬಿಗಿನಿಂಗನ್ನು ಕಾಣ್ತೀರಾ, ಬೇರೆ ಒಂದು ರೀತಿಯ ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್, ಇದರ ನಿಜವಾದಂತಹ ನೀವು ಅಂದ್ಕೊಂಡಿರುವಂತಹ ಮತ್ತೆ ಮತ್ತೆ ನೆನಪಾಗುವಂತಹ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಅಂತ ಈ ಕಾರ್ಡ್ ಮೂಲಕ ನೋಡ್ತಾ ಹೋಗೋಣ. ಓಕೆನಾ, ಇನ್ನೇನಾದರೂ ಅವ್ರು ಹೇಳಲಿಕ್ಕೆ ಬಯಸ್ತಾರಾ ಅಂತ. ಎಸ್, ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಐ ರಿಮೆಂಬರ್ ಎವ್ರಿ ಡೀಟೇಲ್ ಆಫ್ ದ್ಯಾಟ್ ಡೇ. ಎಸ್, ನಿಮ್ಮಿಬ್ಬರ ನಡುವೆ ಜಗಳ ಆಗಿರೋದು ಪಕ್ಕ ಆಯಿತು. ಎಸ್, ನಿಮ್ಮಿಬ್ಬರ ನಡುವೆ ಏನೋ ಕ್ಲಾಶಸ್ ಆಗಿದೆ ಅಥವಾ ಯಾವುದೋ ವಿಚಾರದಲ್ಲಿ ಒಂದು ಈಗೋಯಿಸ್ಟಿಕ್ ಸಿಚುವೇಶನ್ ನಡೆದು ಹೋಗಿದೆ. ಅದನ್ನು ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ನಮಗೆ ಆ ದಿನದ ಘಟನೆಯ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಎಸ್, ಓಕೆ, ಪಾಸಿಟಿವ್ ಕಾರ್ಡ್. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಎಸ್, ಕೆಲವ್ರಿಗೆ ನಾನು ಹೇಳಿದ್ನಲ್ಲ, ಸೆಲ್ಫ್ ಮ್ಯೂಸಿಷಿಯನ್ ಆಗಿದ್ದೀರಾ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು. ಎಸ್, ವಾಪಸ್ ಬರ್ತಾರೆ, ನಿಮ್ಮ ಹತ್ರ ಪುನಃ ಮಾತಾಡ್ತಾರೆ. ಬಟ್ ಇದು ಸ್ಲೋವಾಗಿ ಮೂವ್ಮೆಂಟನ್ನು ತೋರಿಸ್ತಾ ಇದೆ. ಓಕೆನಾ, ಬ್ಲಾಕೇಜಸ್ಸಲ್ಲಿ ಕೂಡ ಅವರು ಸ್ಲೋವಾಗಿ ಸ್ನೇಲ್ ಬಂದಿರೋದ್ರಿಂದ ಬ್ಲಾಕೇಜಸ್ಸಲ್ಲಿ ಸ್ನೇಲ್ ಬಂದಿದೆ. ಆದ್ದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಸ್ಲೋವಾಗಿ ಅವರೇ ಹೊರಗಡೆ ಬಂದು ಹೇಳುವಂತಹ ಚಾನ್ಸಸ್ ಕೆಲವರಿಗೆ ಇದೆ. ಓಕೆನಾ, ಮಾತಾಡುವಂತಹ ಚಾನ್ಸಸ್, ಮೆಸೇಜ್ ಮಾಡುವಂಥದ್ದು ಅಥವಾ ಕಾಲ್ ಮಾಡುವಂಥದ್ದು ಎಲ್ಲ ಚಾನ್ಸಸ್ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಬಂದಿದೆ. ಎಸ್, ನಿಮ್ಮನ್ನು ಮರೀಲಿಕ್ಕೂ ಕೂಡ ಅವರಿಗೂ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಪದೇ ಪದೇ ನೀವು ನೆನಪಾಗ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಬರಿ ಮೈ ಸೆಲ್ಫ್ ಇನ್ ವರ್ಕ್ ಟು ಫರ್ಗೆಟ್ ಯು. ಎಸ್, ಅವ್ರು ನಿಮ್ಮನ್ನು ಖಂಡಿತವಾಗಿಯೂ ಮರ್ತಿಲ್ಲ. ಅವರ ಕೆಲಸದ ಒತ್ತಡಗಳು ಹಾಗೆ ಅದರ ಜೊತೆಗೆ ಏನಂದರೆ ಕೆಲಸದ ಒತ್ತಡಗಳನ್ನ ಕೆಲವೊಮ್ಮೆ ಬೇಕು ಅಂತಲೇ ಹೇಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಿನ್ನನ್ನು ಒಂದು ಮರೆಯುವಂತಹ ಉದ್ದೇಶದಿಂದ, ಬಟ್ ಅವರಿಗೆ ಅದು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಎಸ್, ಮೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಎಸ್, ಖಂಡಿತವಾಗಿಯೂ ಮೀಟ್ ಆಗ್ತಾರೆ. ಹೇಗೆ ನನಗೆ ಭಾವನೆಗಳು
ಅನಿಸ್ತಾ ಇದೆ ಅನ್ನುವಂತಹದ್ದು ನಿನಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನಿಮಗೆ ಮೆಸೇಜ್ ಬರ್ಬೋದು, ಕಾಲ್ ಬರ್ಬೋದು, ಅಥವಾ ಸಡನ್ ಮೀಟ್ ಕೂಡ ನಿಮ್ಮನ್ನು ಮಾಡಬಹುದು. ಯಾವುದಾದ್ರು ಅಂತಹ ಸಿಚುವೇಶನ್ ನಿಮ್ಮ ಮುಂದೆ ಬಂದು ನಿಲ್ಲಬಹುದು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆದ್ದರಿಂದಾಗಿ ಏಸ್ ಆಫ್ ಕಪ್ಸ್ ಬಂದಿರೋದು. ಓಕೆನಾ, ನೆಕ್ಸ್ಟ್ ಬೇರೇನು ಬರುತ್ತೆ ಅಂತ ನೋಡೋಣ. ಪ್ಲೀಸ್ give me one card. Yes. So many things remind me of you. Yes. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಇದನ್ನು ಮುಂದುವರಿಸಿ. ಎಸ್, ನನಗೆ ಕೆಲವೊಂದು ನಿನ್ನ ಜೊತೆ ಕಳೆದಂತಹ ಮೆಮೊರೀಸ್ಗಳು ಮತ್ತೆ ಮತ್ತೆ ನೆನಪಾಗುತ್ತೆ, ಮತ್ತೆ ಮತ್ತೆ ಆ ಸಿಚುವೇಶನ್ಗಳು ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಅವರು ವಾಪಸ್ ಬರ್ತಾರೆ. ನಿಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಸಮ್ ಆಕ್ಸಿಡೆಂಟ್ ಸಿಚುವೇಶನ್ ನೀವಿಬ್ಬರು ಮತ್ತೆ ಭೇಟಿಯಾಗ್ಬೋದು. ಪುನಃ ವಿಚಾರಗಳಿಂದ ನೀವು ಆ ಒಂದು ಆಫ್ ಮೋಡ್ ಸಿಚುವೇಶನಿಂದ ಹೊರಗಡೆ ಬರ್ತೀರಾ ಅಂತ ಈ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ, ಇದಾಗಿತ್ತು ಇವತ್ತಿನ ನಿಮ್ಮ ರೀಡಿಂಗ್. ಓಕೆನಾ, ಪೈಲ್ 1 ಇದು. ಈಗ ನಾವು ಹೋಗೋಣ ನೆಕ್ಸ್ಟ್ ರೀಡಿಂಗ್. ನೋಡಿ, ಇದೊಂದು ಜನರಲ್ ರೀಡಿಂಗ್. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ನೀವು ತಗೊಳ್ಳಿ. ಓಕೆನಾ, ಎಸ್. ನೆಕ್ಸ್ಟ್ ಕಾರ್ಡ್ ರೀಡಿಂಗಿಗೆ ಹೋಗೋಣ. ಯಾರು ಈ ಪೈಲನ್ನು ಚೂಸ್ ಮಾಡಿದ್ದೀರೋ ಅವರಿಗಾಗಿ ಈ ರೀಡಿಂಗ್, ಆಯಿತಾ? ಎಸ್, ಅವರ ಕರೆಂಟ್ ಎನರ್ಜಿ ಹೇಗಿದೆ ಅಂತ ಕೇಳಿದಾಗ ದ ಸನ್ ಕಾರ್ಡ್ ಬಂದಿದೆ, ಹಾಗೆ 6 ಆಫ್ ವಾಂಡ್ಸ್ ಬಂದಿದೆ. ದ ಸನ್ ಕಾರ್ಡ್ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಹ್ಯಾಪಿನೆಸ್ಸನ್ನು ಹೇಳುತ್ತೆ, ಒಂದು ಜಾಯ್ಫುಲ್ ಆದಂಥ ಮೆಮೊರಿನ ಹೇಳುತ್ತೆ. ನಿಮ್ಮ ಹಳೆಯ ನೆನಪುಗಳು, ನಿಮ್ಮ ಜೊತೆ ಕಳೆದಂತಹ ಆ ಹಿಂದಿನ ಕ್ಷಣಗಳು ಅವರಿಗೆ ತುಂಬಾ ನಗು ತರಿಸ್ತಾ ಇದೆ. ನೀವಿಬ್ಬರು ಎಲ್ಲೋ ಮೀಟ್ ಆಗಿದ್ರಿ ಅನಿಸುತ್ತೆ. ಅದು ಪಾರ್ಕ್ ಇರ್ಬೋದು, ಅಥವಾ ಯಾವುದಾದ್ರು ಹೋಟೆಲ್ ಇರ್ಬೋದು, ಅಥವಾ ಯಾವುದೋ ಒಂದು ಔಟ್ಸೈಡಲ್ಲಿ ನೀವಿಬ್ಬರು ಸಡನ್ನಾಗಿ ಮೀಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ಆ ಒಂದು ಸಿಚುವೇಶನ್ ಅವರಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅದು ಸಂತೋಷವನ್ನು ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರದಲ್ಲಿ ಅವರಿಗೆ ತುಂಬಾ ಸಂತೋಷ ಇದೆ. ನಿಮ್ಮನ್ನು ಮತ್ತೆ ಒಂದು ಆ ಎನರ್ಜೆಟಿಕ್ ಸಿಚುವೇಶನ್ನ ಅವರು ಮೆಲುಕಾಗ್ತಾ ಇದ್ದಾರೆ ಅಂತ ಹೇಳಿ ಟೋಟಲ್ ಆಗಿ ಈ ಕಾರ್ಡೀಗ ಹೇಳ್ತಾ ಇದೆ, ಕರೆಂಟ್ ಎನರ್ಜಿಯಲ್ಲಿ. ಓಕೆನಾ, ನೆಕ್ಸ್ಟ್ ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನಿದೆ, ಹಾಗೆ ಅದರ ಜೊತೆಗೆ ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ಕೇಳಿದಾಗ, ಎಸ್, ಹಿಡನ್ ಫೀಲಿಂಗ್ಸಲ್ಲಿ 6 ಆಫ್ ಸೋರ್ಡ್ಸ್ ಬಂದಿದೆ. ಓಕೆ, ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. 6 ಆಫ್ ಸೋರ್ಡ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ನೀವು ಕೂಡ ಅಷ್ಟೇ ಇಲ್ಲಿ ಏನೋ ಒಂದು ಇಗೋ ಕ್ಲಾಶಸ್ ಬಂದಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಜಗಳ ಕೂಡ ಬಂದಿರಬಹುದು ಅಂತ ಅನಿಸುತ್ತೆ. ಆದ್ದರಿಂದಾಗಿ ಅವರೇನು ಅಂತ ಹೇಳಿದ್ರೆ ಸ್ವಲ್ಪನೇ ಭಯ ಪಡ್ತಾ ಇದ್ದಾರೆ. ಮೂವ್ ಆನ್ ಆಗಬೇಕು ಅಂತ ಅನಿಸ್ತಾ ಇದೆ, ಬಟ್ ಅವರಿಗೆ ಮೂವ್ ಆನ್ ಆಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಎಸ್, ನಿಮ್ಮ ನೆನಪಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಅವರಿಗೆ ಮೂವ್ ಆನ್ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೇಮ್ ಫಸ್ಟ್ ಪೈಲ್ ಥರನೇ ಬರ್ತಾ ಇದೆ ಇದು ಕೂಡ ರೀಡಿಂಗ್ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದ ಮೂವ್ ಆನ್ ಆಗೋದು ಅವರಿಗೆ ಸ್ವಲ್ಪ ಕಷ್ಟ, ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ. ಓಕೆನಾ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಫೀಲಿಂಗ್ ಅವರನ್ನು ಮತ್ತೆ ಮತ್ತೆ ಟ್ರಿಗರ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಬ್ಲಾಕೇಜಸ್ ಏನು ಅಂತ ಕೇಳಿದಾಗ, ಬ್ಲಾಕೇಜಸ್ಸಲ್ಲಿ 4 ಆಫ್ ವಾಂಡ್ಸ್ ಹಾಗೆ 5 ಆಫ್ ಸೋರ್ಡ್ಸ್ ಬಂದಿದೆ. ಎಸ್, 4 ಆಫ್ ವಾಂಡ್ಸ್ ಮತ್ತು 5 ಆಫ್ ವಾಂಡ್ಸ್ ಬ್ಲಾಕೇಜಸ್ಸಲ್ಲಿ ಏನು ಅಂತ ಹೇಳಿದರೆ, ಇವರ ಬ್ಲಾಕೇಜಸ್ ಏನು ಅಂತ ಹೇಳಿದರೆ, ಇವರಿಗೆ ಸ್ವಲ್ಪ ಮನೆ ಬಗ್ಗೆ ಆಲೋಚನೆ ಜಾಸ್ತಿ. ಓಕೆನಾ, ಅವರಿಗೆ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಫ್ಯಾಮಿಲಿ ಮೆಂಬರ್ ಥರ ಏನೋ ನೋಡ್ತಾರೆ, ಬಟ್ ಏನು ಅಂತ ಹೇಳಿದರೆ ಸೆಕ್ಯೂರಿಟಿ ಫೀಲಿಂಗ್ ಕೆಲವೊಮ್ಮೆ ತಪ್ಪಿಬಿಡುತ್ತೆ. ಜೀವನದಲ್ಲಿ ಮುಂದಾಗುವಂತಹ ಚಾಲೆಂಜಸ್ ಬಗ್ಗೆ ಅವರಿಗೆ ತುಂಬಾ ತಲೆಬಿಸಿ ಇದೆ. ಓಕೆ, ಅದರ ಜೊತೆಗೆ ಏನು ಅಂತ ಹೇಳಿದರೆ ಎಫರ್ಟ್ ವಿಚಾರದಲ್ಲಿ ಸ್ವಲ್ಪ ಅವರು ಮುಂದೆ ಬರಲ್ಲ ಅಂತ ಅನಿಸುತ್ತೆ. ಅದು ಅವರ ಒಂದು ಬ್ಲಾಕೇಜಸ್ನ ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಎಸ್, ಇಲ್ಲಿ ಮೂವ್ ಆನ್ ಆಗಿರೋದು ಅದಕ್ಕೋಸ್ಕರನೇ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿರೋದು. ನಿಮಗೂ ಅಷ್ಟೇ ಏನೋ ಒಂದು ಆರ್ಗ್ಯುಮೆಂಟ್, ಕ್ಲಾಶಸ್ ಅಥವಾ ಈಗೋಯಿಸ್ಟಿಕ್ ಸಿಚುವೇಶನ್, ಯಾರು ಏನೋ ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿರ್ಬೋದು, ಅಥವಾ ಡಾಮಿನೇಟಿಂಗ್ ಮಾಡಿರ್ಬೋದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಅಥವಾ ಅವರು. ಓಕೆನಾ, ಅಥವಾ ಯಾರ ಜೊತೆನೋ ಇದ್ದಿದ್ದು ತಪ್ಪು ತಿಳ್ಕೊಂಡಿರಬಹುದು. ಇದೂ ಕೂಡ ಸಾಧ್ಯತೆ ಇದೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಬ್ಲಾಕ್ ಆಗಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಆಗಿದೆ, ಮತ್ತು ಏನು ಅಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದು ಕಾರಣ ಆಗಿದೆ ಅಂತ ಹೇಳ್ತಾ ಇದೆ. ಇದು ಬ್ಲಾಕೇಜಸ್. ಓಕೆ, ನೆಕ್ಸ್ಟ್ ನಿಮಗಾಗಿ ಏನು ಬರ್ತಾ ಇದೆ,
ಮುಂದೆ ಏನು ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಕಿಂಗ್ ಆಫ್ ಕಪ್ಸ್, ದ ಹರ್ಮಿಟ್. ನಿಮಗಾಗಿ ಏನು ಬರ್ತಾ ಇದೆ ಅಂತ ಕೇಳಿದಾಗ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ನಿಮ್ಮಿಂದ ದೂರ ಇರಬೇಕು. ಫಸ್ಟ್ ಆಫ್ ಆಲ್ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮ್ಮಿಂದ ದೂರ ಇರಬೇಕು, ಮೆಚ್ಯೂರ್ಡಾಗಿ ವರ್ತಿಸಬೇಕು, ಮೆಚ್ಯೂರ್ಡಾಗಿ ವರ್ತಿಸಿ ಪುನಃ ನಿಮ್ಮನ್ನು ಮೀಟ್ ಮಾಡಬೇಕು. ಏನು ನಡೀತು, ಯಾಕೆ ಜಗಳ ಆಯಿತು, ಯಾಕೆ ಅಂತಹ ಸಿಚುವೇಶನ್ ಬಂತು, ಇದರಲ್ಲಿ ಯಾರ್ದು ತಪ್ಪು, ಯಾರು ಡಾಮಿನೇಟಿಂಗ್ ಮಾಡಿದ್ರು, ಇದೆಲ್ಲವನ್ನು ಕೂತ್ಕೊಂಡು ಆಲೋಚನೆ ಮಾಡಬೇಕು. ಮತ್ತೆ ನಿಮ್ಮ ಹತ್ರ ವಾಪಸ್ ಬಂದು ಆ ವಿಚಾರವನ್ನು ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಕಲ್ಪನೆ ಅವರಲ್ಲಿ ಇದೆ. ಇದು ಔಟ್ಕಮ್ಮಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಕಿಂಗ್ ಆಫ್ ಕಪ್ಸ್ ಅವರು ನೋಡಿ, ಇದು ಮೆಚ್ಯೂರ್ಡ್ ಕಾರ್ಡ್, ಇದು ಮೆಚ್ಯೂರ್ಡ್ ಕಾರ್ಡ್. ಓಕೆನಾ. ನೆಕ್ಸ್ಟ್ ಕಿಂಗ್ ಆಫ್ ಕಪ್ಸ್ ಸ್ವಲ್ಪ ಡಾಮಿನೇಟಿಂಗ್ ಪರ್ಸನ್ನ ತೋರಿಸುತ್ತೆ, ಈಗೋಯಿಸ್ಟಿಕ್ಕನ್ನು ತೋರಿಸುತ್ತೆ. ಬಟ್ ಅವನು ರೈಟ್ ಟೈಮಲ್ಲಿ ರೈಟ್ ಆದಂಥ ಡಿಸಿಷನ್ ತೊಗೊಳ್ತಾನೆ. ಅರ್ಥ ಆಯ್ತಾ. ಈ ಕಿಂಗ್ ಆದ್ರಿಂದಾಗಿ ಅವರಿಗೆ ರೈಟ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ರೈಟ್ ಟೈಮ್ನ ಡಿಸಿಷನ್ ತಗೊಂಡು ಈ ಹರ್ಮಿಟ್ ಮೋಡಿಂದ ಹೊರಗೆ ಬರ್ತಾರೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ. ನೆಕ್ಸ್ಟ್ ನಿಮಗಾಗಿ ಅಡ್ವೈಸ್ ಏನಿದೆ. ಎಸ್, ಅಡ್ವೈಸ್ ಕಾರ್ಡ್ ತೆಗೆದು ನೋಡಿದಾಗ 4 ಆಫ್ ಸೋರ್ಡ್ಸ್ ಮತ್ತು 6 ಆಫ್ ಕಪ್ಸ್ ಬಂದಿದೆ. ಎಸ್, ಅಡ್ವೈಸಿಗೆ ಬಂದಾಗ ಓವರ್ ಆಗಿ ಸ್ಟ್ರೆಸ್ ತಗೊಳ್ಬೇಡಿ, ಅದನ್ನು ರಿಲೀಸ್ ಮಾಡಿ, ಹಳೆಯ ಬ್ಯಾಕೇಜ್ನ ಹೊರಗಡೆ ಹಾಕಿ, ನಿಮ್ಮ ಸೆಲ್ಫನ್ನು ನೀವು ರೆಸ್ಪೆಕ್ಟ್ ಮಾಡಿ, ನಿಮ್ಮನ್ನು ನೀವು ರಿಜ್ಯುನೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದರೆ ನೀವು ಸೇಮ್ ಈ ಮೊದಲನ ಪೈಲವ್ರಿಗೆ ಏನು ಬಂತೋ ಅದೇ ಬರ್ತಾ ಇದೆ ನೋಡಿ. ಇಲ್ಲೂ ಕೂಡ 6 ಆಫ್ ಕಪ್ಸು ಬ್ಯಾಲೆನ್ಸ್ ಥರನೇ ತೋರಿಸ್ತಾ ಇದೆ. ಒಬ್ಬರು ಕೊಟ್ಟು ಒಬ್ಬರು ತಗೊಳ್ಳೋದಲ್ಲ, ಇಬ್ಬರೂ ಕೂಡ ಅದನ್ನು ಸ್ವೀಕರಿಸಬೇಕು, ಇಬ್ಬರೂ ಕೂಡ ಕೊಡಬೇಕು. ನಿಮ್ಮೊಳಗಿರುವಂತಹ ಇನ್ನರ್ ಚೈಲ್ಡ್ಗೆ ಹರ್ಟ್ ಮಾಡ್ಕೊಳ್ಬೇಡಿ, ಅವರ ಇನ್ನರ್ ಚೈಲ್ಡಿಗೂ ಕೂಡ ಹರ್ಟ್ ಆಗೋದಾಗೆ ಇರಬೇಕಾಗಿದೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ಬರ್ತಾ ಇದೆ. ಯಾಕೆಂದರೆ ಇಬ್ಬರೂ ಕೂಡ ಮಾತಾಡಿ ಕ್ಲಾಶಸ್ನ ಸರಿ ಮಾಡ್ಕೊಳ್ಳಿ. ಇಬ್ಬರಿಂದನೂ ಇದು ತಪ್ಪಾಗಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಇಲ್ಲೂ ಮೂವ್ ಆನ್ ಆಗೋದ್ರಲ್ಲೂ 2 ಕಾರ್ಡ್ ಇಬ್ಬರಿದ್ದಾರೆ ಇಲ್ಲಿ, ಮತ್ತು ಇದರಲ್ಲೂ ಕೂಡ ಇಬ್ಬರು ಬಂದಿದ್ದಾರೆ. ಇಲ್ಲಿ 4 ಆಫ್ ವಾಂಡ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ, 4 ಆಫ್ ಬ್ಲಾಕೇಜಸಲ್ಲೂ ಕೂಡ ಇಲ್ಲೂ ಇಬ್ಬರು ಕಾಣಿಸ್ತಾ ಇದ್ದಾರೆ. ಎಲ್ಲ ಕಡೆಯೂ 2 ಪೀಪಲ್ಸ್ಗಿಂತ ಜಾಸ್ತಿ ಇರೋದ್ರಿಂದ ಇದು ಇಬ್ಬರ ಕಡೆಯ ತಪ್ಪನ್ನು ತೋರಿಸ್ತಾ ಇದೆ. ಆದ್ದರಿಂದಾಗಿ ಇಬ್ಬರು ಕೂತು ಮಾತಾಡಿ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಔಟ್ಕಮ್ಮಲ್ಲಿ ನಿಮಗೆ ಅವರು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಓಕೆ. ನೆಕ್ಸ್ಟ್ ಅಡ್ವೈಸ್ ಕಾರ್ಡ್ ಆಯಿತು. ಔಟ್ಕಮ್ಮಿಗೆ ಏನು ಬಂದಾಗ ಎಸ್ ನೋಡಿದ್ರಾ, ನಾನು ಹೇಳಿದ ಸತ್ಯ ಆಯಿತು. ಎಸ್, ಯಾವುದೋ ಒಂದು ಮೀಟಿಂಗ್ ಆಗಿರ್ಬೋದು, ನೀವು ಕೊಲೀಗ್ಸ್ ಆಗಿದ್ದರೆ, ಅಥವಾ ಯಾವುದೋ ಒಂದು ಪಾರ್ಟಿ ಇರ್ಬೋದು, ನೀವು ಎಲ್ಲಿಯೋ ಒಂದು ಮೂಮೆಂಟನ್ನು ತಗೊಳ್ತೀರಾ. ನಿಮ್ಮ ಜಾಗವನ್ನು ಬಿಟ್ಟು ನೀವು ಬೇರೆ ಕಡೆ ಹೋದಾಗ ಆ ವ್ಯಕ್ತಿ ಸಡನ್ನಾಗಿ ನಿಮಗೆ ಸಿಗಬಹುದು. ಓಕೆನಾ. ಆ ವ್ಯಕ್ತಿ ಸಡನ್ನಾಗಿ ಸಿಗ್ತಾರೆ, ನೀವಿಬ್ಬರ ನಡುವೆ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಬಟ್ ಬಹಳ ಸ್ಲೋ ಆಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇಬ್ಬರು ಒಳ್ಳೆ ರೀತಿಯಲ್ಲಿ ಮಾತಾಡಿದರೆ ಮಾತ್ರ ಇದು ಮುಂದುವರಿಯುತ್ತೆ ಅನ್ನುವಂತಹದನ್ನು ಇದು ಸೂಚಿಸ್ತಾ ಇದೆ. ಇಲ್ಲಿ ನೋಡಿ, ಈ ಬ್ಯಾಲೆನ್ಸ್ ಕಾರ್ಡಲ್ಲಿ ಏನು ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಏಂಜಲ್ಸ್ ಏನು ಮಾಡ್ತಾ ಇದ್ದಾರೆ, ಈ ಕಪ್ಪಿಂದ ಈ ಕಪ್ಪಿಗೆ ಅಮೃತವನ್ನು ಆಚೀಚೆ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಬ್ಯಾಲೆನ್ಸ್ ಬೇಕು. ಒಂದೇ ಕಪ್ಪಲ್ಲಿದ್ದರೆ ಅದು ಬ್ಯಾಲೆನ್ಸ್ ಅಲ್ಲ. ನೀವಿಬ್ಬರು ಮತ್ತೆ ಮೀಟ್ ಆಗ್ತೀರಾ, ಮತ್ತೆ ಮಾತಾಡ್ತೀರಾ, ಬಟ್ ಒಬ್ಬರು ಇಗೋಯಿಸ್ಟಿಕ್ ಆದರೂ ಪುನಃ ಅದು ಕಟ್ಟಾಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದ್ದರಿಂದಾಗಿ ಏನು ಅಂತ ಹೇಳಿದರೆ, ಆರ್ಗ್ಯುಮೆಂಟ್ ಬೇಡ, ಕಾಮಾಗಿ ಆಲೋಚನೆ ಮಾಡಿ ಡಿಸಿಷನನ್ನು ತಗೊಳ್ಳಿ, ಪೇಷನ್ಸ್ ಬೇಕು ಅನ್ನುವಂಥದ್ದು ಮೇಯ್ನಾಗಿ ಈ ಕಾರ್ಡ್ಗಳಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಈಗ ನೋಡೋಣ, ನಿಜವಾಗ್ಲೂ ಅವರ ಮನಸ್ಸಿನಿಂದ ಹಿಡನ್ ಫೀಲಿಂಗ್ಸ್ ಏನಿದೆ. ನಿಮಗೆ ನೆನಪಾಗುವಂತಹ ವ್ಯಕ್ತಿ ಮನಸ್ಸಿನಿಂದ ಅವ್ರು ಏನು ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಎಷ್ಟು ಚೆನ್ನಾಗಿರೋ ಕಾರ್ಡ್ ಬಂದಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಸ್ಪಿರಿಚುವಲ್ ಲೆಸನ್. ನನ್ನ ಜೀವನಕ್ಕೆ ಒಂದು ಹೊಸ ರೀತಿಯಂತಹ ಒಂದು ಲೆಸನನ್ನು ತಂದುಕೊಟ್ಟೆ ಅನ್ನುವಂತಹ ರೀತಿಯಲ್ಲಿ ಒಂದು ಹೊಸ ರೀತಿಯ ಒಂದು ಜೀವನದ ಪಾಠ ಇದು ನನಗೆ. ಥ್ಯಾಂಕ್ಸ್ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಓಕೆ, ವಿ ಬೋತ್ ನೋ ಐ ಆಮ್ ನಾಟ್ ದಿ ಒನ್ ಫಾರ್ ಯು. ನೋಡಿದ್ರೆ ಅದಕ್ಕೆ ಮೂವ್ ಆನ್ ಕಾರ್ಡ್ ಬಂದಿದೆ. ಅವ್ರಿಗೆ ಅನಿಸುತ್ತೆ ನಾನು ನಿನಗೆ ಫಿಟ್ ಅಲ್ವೇನೋ. ಕೆಲವೊಮ್ಮೆ ಅವ್ರಿಗೂ ಗಿಲ್ಟ್ ಫೀಲ್ ಆಗುತ್ತೆ, ನಾನು ನಿನಗೆ ಫಿಟ್ ಅಲ್ವೇನೋ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಬಟ್ ಅವರನ್ನು ಅದು ಟ್ರಿಗರ್ ಮಾಡ್ತಾ ಇದೆ, ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಓಕೆನಾ.
ಸಮ್ಟೈಮ್ಸ್ ಐ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ಎಸ್, ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಕ್ ಹೊಡೆದ್ಬಿಡ್ತೀನಿ, ನನಗೆ ನಿನ್ನ ನೆನಪಾಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಕೆಲವೊಂದು ಸಂದರ್ಭ ಅಂದರೆ ಯಾವುದೋ ಹಾಡುಗಳನ್ನು ಕೇಳಿದಾಗ, ಎಲ್ಲೋ ಆ ಹೆಸರನ್ನ ಬೋರ್ಡಲ್ಲಿ ನೋಡಿದಾಗ, ಅಥವಾ ಇನಿಷಿಯಲ್ ನೋಡಿದಾಗ, ಅಥವಾ ನಿಮ್ಮ ಹೆಸರನ್ನ ಸ್ಪೆಲ್ಲಿಂಗ್ಸ್ ನೋಡಿದಾಗ ಅವರಿಗೆ ಸ್ಟಕ್ ಆದಾಗ ಅನಿಸ್ಬಿಡುತ್ತೆ, ಒಂದು ಸಲಕ್ಕೆ ಎವೆಕ್ ಆದಂಗೆ ಅನಿಸ್ಬಿಡುತ್ತೆ. ಅದು ನಿಮ್ಮ ಜೊತೆ ಕಳೆದಂಥ ಕಾಲ, ಆ ಸಮಯ, ಸಿಚುವೇಶನ್ ಎಲ್ಲ ಅವರಿಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳಿಕ್ಕೆ ಕಣ್ಣು ಮುಂದೆ ಕಟ್ಟಿದಾಗ ಅನಿಸುತ್ತೆ. ಓಕೆನಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಕೇಳೋಣ. ಎಸ್, ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಎಸ್, ನಾನು ಹೇಳಿದ್ನಲ್ಲ, ಇಲ್ಲಿ ಜಗಳ ಖಂಡಿತವಾಗಿಯೂ ಆಗಿದೆ, ಕ್ಲ್ಯಾಶಸ್ ಆಗಿದೆ, ಈಗೋ ಕ್ಲ್ಯಾಶಸ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನನಗೆ ಆ ಮೂಮೆಂಟಲ್ಲಿ ಏನಾಗಿದೆ ಅನ್ನುವಂತಹದ್ದು ಖಂಡಿತವಾಗ್ಲೂ ನನಗೂ ಅರ್ಥ ಆಗಿದೆ. ಆ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಅದಕ್ಕೋಸ್ಕರನೇ ಅವರು ಇಲ್ಲಿ ಮೆಚ್ಯೂರ್ಡಾಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದು. ಎಸ್, ಇದಕ್ಕೆ ಇದು ಸರಿ ಹೊಂದುತ್ತೆ ನೋಡಿ. ನಾನು ಮೆಚ್ಯೂರ್ಡಾಗಿ ಮತ್ತೆ ನಿನ್ನನ್ನು ಮೀಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲೇ ಬಂದಿದೆ ಇದು. ಓಕೆನಾ? ಆ ಸಂದರ್ಭ ಅವರಿಗೆ ಅರ್ಥ ಆಗಿದೆ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿದೌಟ್ ಮೀ. ನಿಮ್ಮನ್ನು ಕೇಳ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ನೀನು ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ, ನನ್ನನ್ನು ಬಿಟ್ಟು ನೀನು ಇರೋಕ್ಕಾಗಲ್ಲ. ಎಸ್, ವೀಲ್ ಆಫ್ ಫಾರ್ಚೂನ್ ಕರೆಕ್ಟಾಗಿ ಬಂದಿದೆ ಅಲ್ವಾ ಕಾರ್ಡು. ನಾನು ಅದನ್ನೇ ಹೇಳಿದ್ದು, ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾರೆ, ಬಟ್ ನಿಮ್ಮಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಟ್ರಿಗರ್ ಆಗ್ತಾ ಇದೆ, ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಈ ಸೈಕಲ್ ನೋಡಿ, ಮೇಲೆ ಕೆಳಗೆ ಹೋಗ್ತಾನೇ ಇದೆ ಅಲ್ವಾ? ಹಾಗೆ ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿದೌಟ್ ಮೀ. ನನ್ನನ್ನು ಬಿಟ್ಟು ನೀನು ಖುಷಿಯಾಗಿರ್ಲಿಕ್ಕೆ ಸಾಧ್ಯನಾ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಾ, ವಂಡರ್ಫುಲ್ ರೀಡಿಂಗ್. ಯಾರಿಗಿದು ರೆಸೊನೇಟ್ ಆಗುತ್ತೋ ಗೊತ್ತಿಲ್ಲ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಎಸ್, ಮತ್ತೆ ಹೇಳ್ತಾ ಇದ್ದಾರೆ, ನನಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ನಾನು ಮೀಟ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದೊಂದು ಅತ್ಯುತ್ತಮವಾದಂತಹ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗುತ್ತೋ ಅವರು ಇದನ್ನು ತಗೊಳ್ಳಿ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.